ಇನ್ನು ಇವತ್ತು ಬೀದರ್ನಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಜರುಗಲಿದೆ. ಇದರ ನಿಮಿತ್ತವಾಗಿ ಬೀದರ್ ನಗರಕ್ಕೆ ಆಗಮಿಸಿದ್ದಾರೆ ಜೆಡಿಎಸ್ನ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು. ವಿಮಾನ ನಿಲ್ದಾಣದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಅಭಿಮಾನಿಗಳಿಂದ ಭರ್ಜರಿ ಸ್ವಾಗತ ಕೂಡ ಸಿಕ್ಕಿದೆ. ಇನ್ನು ಪಕ್ಷದ ವತಿಯಿಂದ 4 ಜಿಲ್ಲೆ 19 ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ನಡೆಯುತ್ತಿದೆ. ನಾಳೆ ಕಲಬುರಗಿ, ನಾಡಿದ್ದು ಯಾದಗಿರಿಗೆ ಹೋಗಿ ಪಕ್ಷ ಸಂಘಟನೆಯ ಕಾರ್ಯದಲ್ಲಿ ಭಾಗಿಯಾಗಲಿದ್ದೇನೆ. ಪಕ್ಷದ ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತರ ಉತ್ಸವವನ್ನ ನೋಡಿ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಪಕ್ಷವನ್ನ ಮತ್ತೆ ಕಟ್ಟುವ ಕೆಲಸ ಮಾಡುತ್ತಿದ್ದೇನೆ ಅಂತ ಮಾಧ್ಯಮಗಳಿಗೆ ನಿಖಿಲ್ ತಮ್ಮ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಬೀದರ್ನ ವಿಮಾನ ನಿಲ್ದಾಣದಲ್ಲಿ. ನಾಲ್ಕು ಜಿಲ್ಲೆಗಳು 19 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಪಕ್ಷದ ಒಂದು ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಗಳು ಈಗಾಗಲೇ ಮಿಸ್ಡ್ ಕಾಲ್ ಕ್ಯಾಂಪೇನ್ ಮೂಲಕವಾಗಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಮೊನ್ನೆಯ ದಿನ ನಮ್ಮ ಮಂಡ್ಯ ಜಿಲ್ಲೆಯನ್ನು ಮುಕ್ತಾಯ ಮಾಡಿದ್ದೇನೆ. ಇವತ್ತು ವಿಶೇಷವಾಗಿ ಬೀದರು, ನಾಳೆಯ ದಿನ ಕಲಬುರಗಿ, ನಾಡಿದ್ದು ಮತ್ತು ಯಾದಗಿರಿಗೆ ಹೋಗ್ತಾ ಇದ್ದೇನೆ. ನಿರಂತರವಾಗಿ ಪ್ರವಾಸ ಹತ್ತತ್ರ ಒಂದು 60-65 ದಿನಗಳ ಕಾಲ ಮೊದಲನೇ ಹಂತದಲ್ಲಿ ಬಹುತೇಕ ಜಿಲ್ಲೆಗಳು, ಹಲವಾರು ತಾಲೂಕುಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ. ಪಕ್ಷದ ನಮ್ಮ ಅಭ್ಯರ್ಥಿಗಳ ಸಹಕಾರ ಜೊತೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಕೂಡ ಭಾಳ ಉತ್ಸಾಹಕತೆಯಿಂದ ಪಕ್ಷವನ್ನು ಕಟ್ಟಿಬೆಳೆಸ್ತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪಕ್ಷ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ.